ಮೈಸೂರು ಜಿಲ್ಲೆಯ ನಂಜನಗೂಡಿನ ಸುತ್ತಮುತ್ತ ಮುಸುಕುದಾರಿ ಕಳ್ಳರ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮಾರಕಾಸ್ತ್ರಗಳನ್ನು ಹಿಡಿದು ಮುಸುಕು ಧರಿಸಿ ಕಳ್ಳತನ ಮಾಡಿರುವಂತ ಕೇಸು. ಶಿಕ್ಷಕ ದಂಪತಿ ಮನೆಯಲ್ಲ 10 ಲಕ್ಷ ಮೌಲ್ಯದ 180 ಗ್ರಾಂ ಚಿನ್ನ ಕದ್ದು ಪರಾರಿಯಾಗಿದೆ ಈ ಗ್ಯಾಂಗು. ನಗದು ಚಿನ್ನಾಭರಣ ಸಮೇತ ಹೊಸ ಮನೆಗೆ ಶಿಫ್ಟ್ ಆಗಿದ್ರು ಈ ದಂಪತಿ. ಬೆಳಗ್ಗೆ ಎದ್ದು ಹೊಸ ಮನೆಗೆ ಹೋದಾಗ ದಂಪತಿಗೆ ಶಾಕ್ ಆಗಿದೆ. ಅಲ್ಲಿದ್ದಂಥ ಚಿನ್ನಾಭರಣ ಮತ್ತು ನಗದನ್ನು ಕಳ್ಳತನ ಮಾಡಿದೆ. ಸಿಸಿಟಿವಿ ದೃಶ್ಯಗಳನ್ನು ಗಮನಿಸಿದರೆ ಮುಸುಕುದಾರಿ ಕಳ್ಳರ ಗ್ರೂಪ್ ಒಂದು ಮನೆಯೊಳಗೆ ಎಂಟ್ರಿ ಆಗ್ತಾ ಇರೋದು ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ, ಇದೇ ಸಿಸಿಟಿವಿ ದೃಶ್ಯ. ನಂಜನಗೂಡಲ್ಲಿ ನಡೆದಿರೋದು. ಹೊಸ ಮನೆಗೆ ಶಿಫ್ಟ್ ಆಗಿದ್ರು, ಅಂದರೆ ವಸ್ತುಗಳನ್ನೆಲ್ಲ ಶಿಫ್ಟ್ ಮಾಡಿದ್ರು. ಮರುದಿನ ಬೆಳಗ್ಗೆ ಬಂದು ಮನೆಗೆ ಬಂದು ನೋಡಿದರೆ ಮನೆಯಲ್ಲಿದ್ದಂಥ ವಸ್ತುಗಳು ಇರಲಿಲ್ಲ. ಸದ್ಯ ನಂಜನಗೂಡು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಿಸಿಟಿವಿ ದೃಶ್ಯದ ಸಮೇತ ಮುಸುಕು ಹಾಕ್ಕೊಂಡಂಥ ಗ್ಯಾಂಗ್ ಒಂದು ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಮನೆಯೊಳಗೆ ನುಗ್ಗಿರೋದು ಆ ಸಿಸಿಟಿವಿ ದೃಶ್ಯದಲ್ಲಿದೆ. ಈ ಬಡಾವಣೆ ಹೆಸರು ಸೂರ್ಯೋದಯ ನಗರ, ಫಸ್ಟ್ ಕ್ಲಾಸು. ಆ ದಿವಸ ನಾನು 11 ಗಂಟೆಗೆ ಮಲಿಕೊಂಡಿದ್ದೀವಿ ಸರ್. ಯಾವತ್ತು ಮೇಡಮ್? ಮೊನ್ನೆ ರಾತ್ರಿ, ಶನಿವಾರ ರಾತ್ರಿ ಮಲಗಿದ್ದೀವಿ. ಆಮೇಲೆ ನಮ್ಗೆ ಎಚ್ಚರ ಆಗಿಲ್ಲ ಸರ್. ನಮಗೆ ಗೊತ್ತಿಲ್ಲ, ಈ ಗೇಟು ತೆಗೆದ್ರೆ ಶಬ್ದ ಬರುತ್ತೆ ಸರ್. ಆ ದಿನ ಯಾವ ಗೇಟು ಶಬ್ದ ಆಗಿಲ್ಲ, ಬಾಗಿಲು ಸೌಂಡ್ ಆಗಿಲ್ಲ ಸರ್. ನನಗೆ ಗೇಟ್ ತೆಗೆದ ತಕ್ಷಣ ಸೌಂಡ್ ಎಚ್ಚರ ಆಗೋಗ್ತಿತ್ತು. ಬಟ್ ಆ ದಿನ ಮಾತ್ರ ಗೇಟು ಸೌಂಡ್ ಆಗಿಲ್ಲ, ಬಾಗಿಲುಗಳು ಶಬ್ದ ಆಗಿಲ್ಲ. ನನಗೆ ನಿದ್ರೆ ಬಂದ್ಬಿಟ್ಟಿದೆ ಸರ್. 7:15 ಎದ್ದು ನಾನು ಹಿಂಭಾಗಕ್ಕೆ ಹೋದೆ. ಆ ಹುಡುಗಿ ಬಂದ ದಿವಸನೇ ಆಂಟಿ ಹಿಂದ್ಗಡೆ ಹಾವಿತ್ತು ಅಂತಂದ್ರು. ಅದಕ್ಕೆ ನಾವು ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಎದ್ದು ಅಲ್ಲಿಗೆ ಹೋದ್ವಿ. ಬಾಗಿಲು ಅರ್ಗನ್ಯಾಗಿ ತೆಗ್ದಿತ್ತು. ಇದರೇನೋ ಅಂತಂದ್ಬಿಟ್ಟು ನಾವು ಏನೂ ಮಾತಾಡಲಿಲ್ಲ. ಅಯ್ಯೋ ಬೆಳಗ್ಗೆ ಚಳಿ ಅಲ್ವಾ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ನಾವು ಏನಕ್ಕೆ ಮಾತಾಡೋದು ಸರ್. ನಾನೇನೋ ನಮ್ಮ ಕೆಲಸ ನಾವು ನೋಡ್ತಾ ಇದ್ವಿ ಅಷ್ಟೇ. ಆಮೇಲೆ ಅವ್ರು ಚಿಕ್ಕಪೇಟೆ ಏರಿಯಾದಲ್ಲಿ ಸೂರ್ಯೋದಯ ನಗರದ ಫಸ್ಟ್ ಕ್ಲಾಸಲ್ಲಿ ಮೇಲಿಂದ ಆ ಕಡೆಯಿಂದ ಎಲ್ಲ ಹೊಡ್ಕೊಂಡು ಮನೆಗಳನ್ನ ಸುಮಾರು ಒಂದು 5-6 ಮನೆಗೆ ಹೊಡ್ಕೊಂಡು ಇಲ್ಲೆಲ್ಲ ಬಂದು ನಮ್ಮ ಲಾಸ್ಟ್ ಮನೆ ಇಲ್ಲಿ ಮೇಡಮ್ ಅವರ ಮನೆಯಲ್ಲಿ ಈ ಥರ ಡೋರ್ ಹೊಡೆದು ಓಲ್ಡೆಲ್ಲ ಕತ್ಕೊಂಡು ಇದೆಲ್ಲ ಹೋಗಾರೆ. ಈಗ ರಾತ್ರಿ ಹೊತ್ತು ಪೊಲೀಸರು ಬರಲ್ಲ ಸರ್? ರಾತ್ರಿ ಹೊತ್ತು ಬರಲ್ಲ ಸರ್, ಬರಲ್ಲ. ಬರ್ತಾರೆ, ಯಾವಾಗಲೂ ಒಂದು ಟೈಮಲ್ಲಿ ಬರ್ತಾರೆ, ಅಷ್ಟಕ್ಕೆ ಹೊಂಟೋಯ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.